ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು 8.5% ಈಗ 10.75%ಗೆ ಏರಿಕೆಯನ್ನು ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಖುಷಿಯನ್ನು ನೀಡಿರ್ತಕ್ಕಂಥ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ವಿಷಯ ಗೊತ್ತಾಗಿದೆ. ಸೊ ಈಗ ಈ 10.75% ಅಷ್ಟು ಹೆಚ್ಚಳವನ್ನು ಮಾಡಿರ್ತಕ್ಕಂಥದ್ದು ಕಡಿಮೆ ಆಯಿತು. 2.5% ಅಷ್ಟೇ ಹೆಚ್ಚಳವನ್ನು ಮಾಡಿದ್ದಾರೆ. 2.25% ಅಷ್ಟು ಹೆಚ್ಚಳವನ್ನು ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ 2.75% ಅಷ್ಟು ಹೆಚ್ಚಳವನ್ನು ಮಾಡಬೇಕಿತ್ತು ಅಂತ ಕೆಲವೊಬ್ಬರು ಕಮೆಂಟ್ ಮೂಲಕ ನನಗೆ ಗ್ರೂಪ್ನಲ್ಲಿ ಹಾಕಿದ್ರಿ. ಸೊ ಲಾಸ್ಟ್ ವೀಡಿಯೋನಲ್ಲಿ ಸೊ ಇದು ಯಾವ ರೀತಿ ಲೆಕ್ಕಾಚಾರವನ್ನು ಮಾಡಿ ಅವರು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಮೆಥಡನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವ ರೀತಿ ಲೆಕ್ಕಾಚಾರವನ್ನು ಮಾಡಿ ಇವರು 8.5% ತುಟ್ಟಿ ಭತ್ಯೆಯನ್ನು ಈಗ 10.75%ಗೆ ಏರಿಕೆಯನ್ನು ಮಾಡಿದ್ದಾರೆ ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಈಗ 3% ಅಷ್ಟು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ 2.25% ಅಷ್ಟು ಹೆಚ್ಚಳವನ್ನು ಮಾಡಿ ಈಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಈ 2.25% ಅಂತಂದರೆ ಇದು ಕೇಂದ್ರ ಸರ್ಕಾರದ 3% ತುಟ್ಟಿ ಭತ್ಯೆ ಹೆಚ್ಚಳದಲ್ಲಿ ಈ 2.25% ಅಷ್ಟು ಹೆಚ್ಚಳವನ್ನು ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ 3% ತುಟ್ಟಿ ಭತ್ಯೆ ಹೆಚ್ಚಳದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನೋಡಿ 3% ಅಷ್ಟು ತುಟ್ಟಿ ಭತ್ಯೆ ಹೆಚ್ಚಳದಲ್ಲಿ ಇದರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 0.722 ಇಷ್ಟರಷ್ಟು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಪಾಲು ಸಿಗಬೇಕು ಅಂತ 7ನೇ ವೇತನ ಆಯೋಗದ ವರದಿ ಪ್ರಕಾರ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಲೆಕ್ಕಾಚಾರವನ್ನು ಮಾಡಿ ನಿಮಗೆ 2.25% ಅಷ್ಟು ನಿಲ್ಲಿಸಿರ್ತಕ್ಕಂಥದ್ದು. ಸೊ ಯಾವ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ ಅಂತಂದರೆ ನೋಡಿ, ಇದೇ 3% ಕೇಂದ್ರ ಸರ್ಕಾರದ ನೋಡಿ 3% ಇಂಟು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥದ್ದು 0.722%. ಸೊ ಇದರಲ್ಲಿ ಲೆಕ್ಕಾಚಾರವನ್ನು ಮಾಡಿದರೆ ನೋಡಿ 2.166ರಷ್ಟು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು. ಸೊ 2.166 ಅಂತಂದರೆ ಅಷ್ಟನ್ನೇ ಅವರು ಇಲ್ಲಿ ಖುದ್ದಾಗಿ ತೊಗೊಂಡಿರಲ್ಲ ಸ್ನೇಹಿತರೆ, ಒಂದು ರೌಂಡ್ ಫಿಗರಲ್ಲಿ ಹಾಕಬೇಕು ಅಂತ ಅವರು 2.25%ಗೆ ನಿಲ್ಲಿಸಿದ್ದಾರೆ. ಸೊ ನಾನು ಮುಂಚೆ ನಿಮಗೆ ತಿಳಿಸಿರೋ ಹಾಗೆ 2.166ನ ಅವರು 2%ಗಾರು ನಿಲ್ಲಿಸ್ಬೋದು, ಅಥವಾ 2.25%ಗಾರು ನಿಲ್ಲಿಸ್ಬೋದು, ಅಥವಾ 2.5%ಗಾರು ನಿಲ್ಲಿಸ್ಬೋದು. ಸೊ ಈ ರೀತಿ 3 ಲೆಕ್ಕಾಚಾರವನ್ನು ನಾನು ನಿಮಗೆ ತಿಳಿಸಿದೆ. ಸೊ ಅದರಂತೆ ಈಗ ನೋಡಿ, ಒಂದು ರೌಂಡ್ ಫಿಗರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕು ಅಂತ 2.25%ಗೆ ಅವರು ರೌಂಡ್ ಫಿಗರನ್ನು ಮಾಡಿ ಈಗ ನಿಲ್ಲಿಸಿರ್ತಕ್ಕಂಥದ್ದು. 2.166 ಇದಕ್ಕೆ ಹತ್ತಿರವಾದಂತಹ ರೌಂಡ್ ಫಿಗರನ್ನು ಅವರು 2.25%ಗೆ ಒಂದು ಕ್ಯಾಲ್ಕುಲೇಷನ್ನ ಮಾಡಿ ಆ ರೌಂಡ್ ಫಿಗರಲ್ಲಿ ಈಗ 10.75ಕ್ಕೆ ಅಂದರೆ 8.5% ಜೊತೆಗೆ 2.25% ಸೇರಿಸಿ ಈಗ 10.75%ಗೆ ಅವರು ಈಗ ನಿಲ್ಲಿಸಿರ್ತಕ್ಕಂಥದ್ದು. ಇದನ್ನು ಈಗ 2.75% ಅಷ್ಟಾದರೂ ಹೆಚ್ಚಿಸಬೇಕಿತ್ತು ಅಂತಂದರೆ ಇನ್ನೂ 0.5% ಆದರೂ ಹೆಚ್ಚಿಸಬೇಕಿತ್ತು ಅಂತ ಅವರು ಕಮೆಂಟ್ ಮೂಲಕ ತಿಳಿಸಿದ್ರು ಕೆಲವರು. ಸೊ ಅವ್ರಿಗೆ ಅಂತಂದರೆ ರಾಜ್ಯ ಸರ್ಕಾರ ಈಗಿರುವ ಪರಿಸ್ಥಿತಿನಲ್ಲಿ ಸದ್ಯ ಇಷ್ಟನ್ನು ಮಾಡಿರೋದಕ್ಕೆ ಸ್ವಲ್ಪ ಖುಷಿ ಪಡಬೇಕಾದಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಆಗ್ಬೋದು, ಯಾವುದೇ ರೀತಿಯ ಹೆಚ್ಚಳವನ್ನು ಆದರೆ ಸೊ ಅದು ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.